ಇನ್ನು ಬೆಂಗಳೂರಿನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟಕ್ಕೆ ಕೊನೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ನೋಡಿ, ಪ್ಲಾಸ್ಟಿಕ್ ಪೇಪರ್ ಬ್ಯಾನ್ ಮಾಡಿದ್ರು ಕೂಡ ನೋ ಯೂಸ್, ಯಾಕಂದ್ರೆ ಮತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡಲಾಗ್ತದೆ. ಬೆಂಗಳೂರಿನಲ್ಲಿ ಪ್ಲಾಸ್ಟಿಕ್ ಬ್ಯಾನ್ಗೆ ಕ್ಯಾರಿ ಅಂತಿಲ್ಲ ವ್ಯಾಪಾರಿಗಳು. ನಿತ್ಯವೂ ಕೂಡ ಲಕ್ಷ ಟನ್ ಗಟ್ಟಲೆ ನಿಷೇಧಿತ ಪ್ಲಾಸ್ಟಿಕ್ ಪೇಪರ್ ಅನ್ನ ಮಾರಾಟ ಮಾಡಲಾಗ್ತಾ ಇದೆ. ಪ್ರತಿ ಅಂಗಡಿ ಮಳಿಗೆಗಳಲ್ಲೂ ಕೂಡ ಲಭ್ಯ ಆಗ್ತಾ ಇದೆ ನಿಷೇಧಿತ ಪ್ಲಾಸ್ಟಿಕ್. ಎಷ್ಟೇ ಜಾಗೃತಿ ಮೂಡಿಸಿದ್ರು ಬುದ್ಧಿ ಕಲ್ತಿಲ್ವಾ ವ್ಯಾಪಾರಿಗಳು? ಹಾಗಾದ್ರೆ ನೋಡಿ, ಬೆಂಗಳೂರಿನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟಕ್ಕೆ ಕೊನೆನೇ ಇಲ್ವಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಪರಿಸರಕ್ಕೆ ಆರೋಗ್ಯಕ್ಕೆ ಮಾರಕ ಅಂತ ಗೊತ್ತಿದ್ರೂ ಕೂಡ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಮಾರಾಟ ಮಾಡ್ತಿದ್ದಾರೆ ಅಂಗಡಿ ಮಾಲೀಕರು. ಬೇಕರಿ, ಪೆಟ್ಟಿಗೆ ಅಂಗಡಿ ಆಗಿರಬಹುದು, ದಿನಸಿ ಅಂಗಡಿಗಳಲ್ಲಿ ಲಭ್ಯ ಆಗ್ತಾ ಇದೆ ಇದೀಗ ಪ್ಲಾಸ್ಟಿಕ್ ಪೇಪರ್ಗಳು. ಬಿಬಿಎಂಪಿ ದಾಳಿ ವೇಳೆ ನಿಷೇಧಿತ ಪ್ಲಾಸ್ಟಿಕ್ ಕಂಡು ಶಾಕ್ ಆಗಿದ್ದಾರೆ ಅಧಿಕಾರಿಗಳು. ಇನ್ನು ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಕೂಡ ಮಾರಕ ಪ್ಲಾಸ್ಟಿಕ್ ಪೇಪರ್ ಮಾರಾಟ ಆಗ್ತಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬೆಂಗಳೂರಿನಲ್ಲಿ ಈ ಪ್ಲಾಸ್ಟಿಕ್ ಮಾರಾಟಕ್ಕೆ ಇದಾಗಲೇ ನಿಷೇಧ ಮಾಡಲಾಗಿತ್ತು ಹಲವು ವರ್ಷಗಳ ಹಿಂದೆ. ಆದರೂ ಕೂಡ ಅಂಗಡಿ ಮಾಲೀಕರು ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ದಿಟ್ಟಿ, ಈ ಪ್ಲಾಸ್ಟಿಕ್ ನಿಂದ ಪರಿಸರ ಹಾಳಾಗ್ತಾ ಇದೆ, ಮನುಷ್ಯನ ಆರೋಗ್ಯ ಕೂಡ ಕೆಡ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಳೆದ 1.5 ವರ್ಷ 2 ವರ್ಷಗಳ ಹಿಂದೆ ಒಂದಷ್ಟು ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡುವಂತ ಕೆಲಸ ಮಾಡ್ತಾರೆ. ಆ ಒಂದು ಪ್ಲಾಸ್ಟಿಕ್ ಅನ್ನ ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಸೇರಿದಂತೆ ಬಿಬಿಎಂಪಿ ಆದೇಶವನ್ನು ಹೊರಡಿಸುತ್ತೆ. ಹಾಗಾಗಿ ಬಿಬಿಎಂಪಿ ವಲಯದಲ್ಲಿ ಎಲ್ಲಾ ವಲಯದಲ್ಲಿರುವಂತಹ ಅಧಿಕಾರಿಗಳು ಎಲ್ಲೆಲ್ಲಿ ವ್ಯಾಪಾರ ವಹಿವಾಟು ಆಗ್ತಾ ಇದೆಯೋ, ಎಲ್ಲೆಲ್ಲಿ ಪ್ಲಾಸ್ಟಿಕ್ ಅನ್ನ ಒಂದು ಸಿದ್ಧತೆ ಮಾಡ್ತಾರೋ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ, ದಾಳಿ ಮಾಡುವಂತ ಸಂದರ್ಭದಲ್ಲಿ ಆ ಪ್ಲಾಸ್ಟಿಕ್ ನಿಷೇಧಿತ ಇರುವಂತ ಪ್ಲಾಸ್ಟಿಕ್ ಏನಿದೆ ಎಲ್ಲವನ್ನು ಕೂಡ ಬ್ಯಾನ್ ಮಾಡುವಂತ ಕೆಲಸ ಮಾಡ್ತಾರೆ. ಇರುವಂತಹ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಂಡು ಬಂದು ಅವುಗಳನ್ನ ಸ್ಟಾಕ್ ಇಟ್ಟುವಂತ ಕೆಲಸ ಮಾಡ್ತಾರೆ ಬಿಬಿಎಂಪಿ ಅವರು. ಅದಾಗಿಯೂ ಕೂಡ ಇದುವರೆಗೂ ಕೂಡ ಬೆಂಗಳೂರಿನಲ್ಲಿ ಈ ನಿಷೇಧಿತ ಪ್ಲಾಸ್ಟಿಕ್ ಏನಿದೆಯೋ ಅದು ಮಾರಾಟ ಆಗ್ಬೋದು, ಜೊತೆಗೆ ಸಿದ್ಧಪಡಿಸುವಂತ ಫ್ಯಾಕ್ಟರಿಗಳೇನಿದಾವೋ, ಕಾರ್ಖಾನೆಗಳೇನಿದಾವೋ ಅವೆಲ್ಲ ಎಲ್ಲಾ ಭಾಗದಲ್ಲೂ ಕೂಡ ನಿಷೇಧಿತ ಒಂದು ಏರಿರುವಂತಹ ಪ್ಲಾಸ್ಟಿಕ್ ಅನ್ನ ಇನ್ನೂ ಕೂಡ ಮಾರಾಟ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಿನ್ನೆ ಬಿಬಿಎಂಪಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಂಗಡಿಗಳಾಗ್ಬೋದು, ದಿನಸಿ ಅಂಗಡಿಗಳಾಗ್ಬೋದು, ಬೇಕರಿಗಳಾಗ್ಬೋದು, ಸಣ್ಣ ಪುಟ್ಟ ಅಂಗಡಿ ಮುಗ್ಗಟ್ಟುಗಳಾಗ್ಬೋದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ನಿಷೇಧಿತ ಏರಿರುವಂತಹ ಪ್ಲಾಸ್ಟಿಕ್ ಅನ್ನ ಇನ್ನೂ ಕೂಡ ಮಾರಾಟ ಮಾಡ್ತಿರುವಂತದ್ದು ಬೆಳಕಿಗೆ ಬಂದಿದೆ. ಬೆಳಿಗ್ಗೆ ಬರ್ತಿದ್ದಂತೆ ಕಣ್ಣಿಗೆ ಕಾಣಿಸಿದಂತಹ ಎಲ್ಲಾ ಪ್ಲಾಸ್ಟಿಕ್ ಅನ್ನು ಕೂಡ ಅಲ್ಲೇ ಸ್ಥಳದಲ್ಲಿರುವಂತಹ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲವನ್ನೂ ಕೂಡ ಅದನ್ನ ನಾಶಪಡಿಸುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಸಿಕ್ಕಿರುವಂತಹ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಹೋಗಿರುವಂತ ಕೆಲಸ ಮಾಡಿದ್ದಾರೆ. ಅಂದ್ರೆ ಎಚ್ಚರಿಕೆಯ ಜೊತೆಗೆ ದಂಡ ವಿಧಿಸುವಂತಹ ಕೆಲಸವನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂತದ್ದು. ಸಿಂಚನ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. Great.